ಟೇಲ್ಯಾಂಡ್ ಬರುತ್ತಲ್ಲ GLBC TRBC ಅಲ್ಲಿ ರೈತ ಸಫರ್ ಆಗ್ತದೆ. ಅದನ್ನು ತಪ್ಪಿಸುವ ಸಲುವಾಗಿಯೇ ಇಂಥ ಕಾರ್ಯಕ್ರಮಗಳನ್ನು ಭಾಳ ಕಡಿಮೆ ಮಾಡ್ತಾರೆ. ಇನ್ನು ಬಹುಶಃ ಇನ್ನೂ 2-3 ಇಂಥ ಕಾರ್ಯಕ್ರಮಗಳು ಈಗ 300 ಎತ್ತಿನರಲ್ಲಿ ಅದು ಇವತ್ತೇ ಮಾಡ್ಬೋದು ಸರ್. ಇವತ್ತು ಮಾಡಬೇಕಾದ್ರೆ ಸ್ಮಾಲ್ ಕೆಲಸ ಉಳಿದೈತೆ, ಅದನ್ನು ಬೇಗ ಮುಗಿಸಲಿಕ್ಕೆ ಮುಗಿದ ತಕ್ಷಣ ಸರ್ ಉದ್ಘಾಟನೆ ಅಂತ ಯಾವುದು ಎಲ್ಲ ಪೂರ ಟೋಟಲ್ ಯೋಜನೆ ಈಗ ಅಧಿಕೃತವಾಗಿ ಇವತ್ತು ಇದನ್ನು ಮಾಡಿದ್ದಾಗಿದೆ. ಸರ್ ಎಷ್ಟು ಅಮೌಂಟ್ ರೀ ವೆಚ್ಚ? ಸರ್ ಇದು 54 ಕೋಟಿ ಸರ್. ಸರ್ ಎಷ್ಟು ರೈತರು ಬರ್ತಾರೆ? ಫ್ಯಾಕ್ಟ್ರಿ ಹೇಳಿದ್ದೀವಿ. ಎಷ್ಟು ಜನ ರೈತರು ಬರ್ತಾರೆ? 14 ವಿಲೇಜ್ ಕವರ್ ಆಗುತ್ತೆ. ಜಮಖಂಡಿ ಅದನ್ನ 9-5 ಮುದೋಳ್ ತಾಲೂಕು. ರೊಕ್ಕ ತಾಲೂಕು ಯಾವ್ದು ಬರ್ತಾರೆ? ಮತ್ತೆ ಚಿಮ್ಮಾಡಿ ಬರ್ತದೆ ಸರ್, ನಾವಳಿಗೆ ಬರ್ತದೆ, ಜಗದಾಳ್ ಬರ್ತದೆ. ಅಂದ್ರೆ ನಾವೇನಿದೆ ಸರ್, ಮೊದಲು ಜಮಖಂಡಿ ತಾಲೂಕು ನೋಡಿದ್ವಲ್ಲ ಸರ್, ಅದಕ್ಕೆ ಹೇಳಿದೆ. 9 ತಾಲೂಕು 5 ಬರ್ತದೆ. 5 ಟೋಟಲ್ 14 ಸರ್. ಇನ್ನೂ ವರ್ಕ್ ಇದೆ, ಮಾಡ್ತೀವಿ. ಅವಶ್ಯಕತೆಯಲ್ಲಿ ಮಾಡ್ತಕ್ಕಂಥದ್ದು, ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು ಏನೇನಿದೆ ಅದಕ್ಕೆ ಸರ್ಕಾರ ಬಂದಿದೆ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇಂಥ ಇನ್ನೂ ಹಲವಾರು ನಾವು ಬೇಡಿಕೆಗಳನ್ನಿಟ್ಟಾಗ ತೆಗೆದುಕೊಂಡು ಬನ್ನಿ, ನಾನು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥ ಸರ್. ಸ್ವಾಮೀಜಿ ಅವರು DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ರಿ ಅಂತ ಹೇಳಿದ್ದಾರೆ, ಅದಕ್ಕೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳನ್ನ ಸ್ವಾಮಿಗಳು ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿದಾರಲ್ಲ ಸರ್, ಅದಕ್ಕೆ ನನಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರದಾದ ಒಂದು ಸಿಸ್ಟಮ್ ಇದೆ. ಹೌದು. ಸ್ವಾಮಿಗಳು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ನನಗೆ